ಮುಂಬರುವ ಲೋಕಸಮರವನ್ನು ಗೆಲ್ಲೋದಕ್ಕೆ ಬಿಜೆಪಿ ಏನೋ ರಣತಂತ್ರವನ್ನು ಹೆಣಿತಾ ಇದೆ. ಆದರೆ ಬಿಜೆಪಿಗೆ ಟಿಕೆಟ್ ಆಯ್ಕೆ ಅಂತಕ್ಕಂಥದ್ದು ಕಗ್ಗಂಟಾಗ್ತಾ ಇದೆಯಾ ದಿನದಿಂದ ದಿನಕ್ಕೆ? ಕೆಲವೊಂದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ವಾ, ಅಥವಾ ಜಟಾಪಟಿ ಜೋರಾಗ್ತಾ ಇದೆಯಾ? ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿದ್ರೆ ಗೆಲುವು ಸುಲಭ, ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮೂಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯಬೇಕಾಗಿದ್ದಂತಹ ಸಿಇಸಿ ಸಭೆ ಕೂಡ ರದ್ದಾಗಿದೆ. ಬಿಜೆಪಿಗೆ ಟಿಕೆಟ್ ಆಯ್ಕೆ ಕಗ್ಗಂಟಾದಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತು ನಿಗದಿಯಾಗಿದ್ದ ಬಿಜೆಪಿಯ ಸಿಇಸಿ ಸಭೆ ರದ್ದಾಗಿದೆ ಅಂತಲೂ ಹೇಳ್ಬೋದು, ಅಥವಾ ಮುಂದೂಡಿಕೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ದೆಹಲಿಯಲ್ಲಿ ನಿಗದಿಯಾಗಿತ್ತು ಸಭೆ. ಟಿಕೆಟ್ ಆಯ್ಕೆ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಎಲ್ಲ ನಂಬರ್ 1, 2, 3, 4 ಈ ಎಲ್ಲ ನಾಯಕರು ಕೂಡ ಸೇರಿ ಟಿಕೆಟ್ ಫೈನಲ್ ಮಾಡಬೇಕಾಗಿತ್ತು. ಎರಡನೇ ಪಟ್ಟಿ ಬಿಡುಗಡೆಯಾಗಬೇಕಾಗಿತ್ತು, ಚರ್ಚೆ ಆಗಬೇಕಾಗಿತ್ತು. ಆದರೆ ಸದ್ಯಕ್ಕೆ ಸಿಇಸಿ ಸಭೆಯನ್ನು ಬಿಜೆಪಿ ಹೈಕಮಾಂಡ್ ಮುಂದೂಡಿದೆ. ನಿನ್ನೆ ತಡರಾತ್ರಿ 11-12 ಗಂಟೆಗೆ ತೆಗೆದುಕೊಂಡಂತಹ ನಿರ್ಧಾರ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಡೆಯಬೇಕಾಗಿದ್ದ ಸಿಇಸಿ ಸಭೆ ಮುಂದೂಡಿಕೆಯಾಗಿದೆ, ಸದ್ಯದಲ್ಲೇ ಸಭೆ ಸೇರಲಾಗುತ್ತೆ ಅಂತಕ್ಕಂಥ ಮಾಹಿತಿ. ಇವತ್ತೇನಾದರೂ ಒಂದು ವೇಳೆ ಸಭೆ ನಡೆದಿದ್ದರೆ ಕರ್ನಾಟಕದ 18ರಿಂದ 20 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಆಗ್ತಾ ಇತ್ತು. ಯಾಕೆಂದರೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಕ್ಷೇತ್ರಗಳ ಅಭ್ಯರ್ಥಿಗಳ ಫೈನಲ್ ಆಗಿರಲಿಲ್ಲ. ಯಾವುದು ಕರ್ನಾಟಕದ ಒಂದು ಕ್ಷೇತ್ರನೂ ಕೂಡ ಇವರು ಫೈನಲ್ ಮಾಡಿರಲಿಲ್ಲ. ಆದರೆ ಎರಡನೇ ಪಟ್ಟಿಯಲ್ಲಿ ಸುಮಾರೊಂದು 18ರಿಂದ 20 ಕ್ಷೇತ್ರ ಫೈನಲ್ ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಇವತ್ತು ಸಭೆ ನಡೀಬೇಕಾಗಿತ್ತು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಇವತ್ತು ದೆಹಲಿಗೆ ಹೊರಟಿದ್ದರು. ಆದರೆ ಏಕಾಏಕಿ ನಿನ್ನೆ ರಾತ್ರಿ 11 ಗಂಟೆಗೆ ಈ ನಿರ್ಧಾರ ಹೊರಬಿದ್ದಿದೆ. ಬಟ್ ಇದಕ್ಕೆ ಎಕ್ಸಾಕ್ಟ್ ರೀಸನ್ ಏನು ಅಂತಕ್ಕಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಅಭ್ಯರ್ಥಿಗಳ ಆಯ್ಕೆಯ ಕಗ್ಗಂಟೆ ಈ ಸಭೆ ಮುಂದೂಡಿಕೆಗೆ ಕಾರಣವಾಯಿತಾ, ಅಥವಾ ಇನ್ನೇನಾದರೂ ಪಕ್ಷದ ಆಂತರಿಕ ವಲಯದಲ್ಲಿ ಸಮೀಕ್ಷೆಗಳು ಬಂದಿಲ್ವಾ? ಇವರು ಎಲ್ಲ ಕ್ಷೇತ್ರಗಳ ಸಮೀಕ್ಷೆ ತರಿಸ್ಕೋತಾ ಇದ್ದಾರೆ. ಕೆಲವೊಂದು ಕ್ಷೇತ್ರಗಳಿಗೆ ಇನ್ನೂ ಸಮೀಕ್ಷೆಯ ರಿಪೋರ್ಟ್ ಬಂದಿಲ್ಲ ಅಂತ ಅನಿಸುತ್ತೆ, ಮೇ ಬಿ. ಹಾಗಾಗಿ ಅದು ಬಂದ ಮೇಲೆ ಸಭೆ ಸೇರೋಣ ಅಂತ ಮುಂದೂಡಿಕೆ ಆಗಿರಬಹುದು, ಅಥವಾ ಪ್ರಧಾನಿ ಮೋದಿ ಅವರಿಗೆ ಇನ್ಯಾವುದಾದ್ರೂ ಬೇರೆ ಎಮರ್ಜೆನ್ಸಿ ಕೆಲಸಗಳು ಬಂದಿರಬಹುದು. ಹೀಗೆ ಹಲವಾರು ರೀಸನ್ಸ್ ಇದೆ. ಹಾಗಾಗಿನೇ ಇವತ್ತು ನಡೆಯಬೇಕಾಗಿದ್ದ ಸಭೆ ಮುಂದೂಡಿಕೆ ಆಗಿದೆ. ಮೇ ಬಿ ಈ ವಾರದಲ್ಲಿ ಬರುವ, ಈಗ ನಾಳೆಯಿಂದ ಸೋಮವಾರ, ಈ ವಾರದಲ್ಲಿ ಸಭೆ ನಡೆದು ಎಲ್ಲವೂ ಕೂಡ ಅಂತಿಮವಾಗಬಹುದು ಅಂತಕ್ಕಂಥ ಲೆಕ್ಕಾಚಾರ. ಇನ್ನೇನು ಚುನಾವಣೆ ಘೋಷಣೆಗೆ ದಿನಗಣನೆ ಆರಂಭ ಆಗಿದೆ. ಈ ವಾರದಲ್ಲೇ ಬಹುತೇಕ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗಿಬಿಡುತ್ತೆ. ಗುರುವಾರ ಅಥವಾ ಶುಕ್ರವಾರ ಚುನಾವಣೆಯ ದಿನಾಂಕ ಪ್ರಕಟ ಆಗಿಬಿಡುತ್ತೆ. ಅವತ್ತಿಂದಲೇ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಬಟ್ ಅದಕ್ಕೂ ಈ ಸಭೆಗಳಿಗೂ ಏನು ಸಂಬಂಧ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಎಲ್ಲರೂ ಆಶಾದಾಯಕರಾಗಿದ್ದರು, ಇವತ್ತು ಸಭೆ ಆಗುತ್ತೆ, ಕರ್ನಾಟಕದ ಒಂದು 18ರಿಂದ 20 ಕ್ಷೇತ್ರಕ್ಕೆ ಅಭ್ಯರ್ಥಿಗಳು ಫೈನಲ್ ಆಗ್ತಾರೆ ಅಂತ. ಬಟ್ ಏಕಾಏಕಿ ಸಭೆಯನ್ನು ಮುಂದೂಡಿರೋದು ಯಾಕೆ? ಅರವಿಂದ್, ಇವತ್ತು ಮಹತ್ವದ ಸಭೆ ಇತ್ತು. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಸಿಇಸಿ ಸಭೆ ಮಾಡಬೇಕಾಗಿತ್ತು. ಆ ಹಿನ್ನೆಲೆಯಲ್ಲೇ ಯಡಿಯೂರಪ್ಪನವರು ಕೂಡ ಪ್ರವಾಸ ಹಾಕ್ಕೊಂಡಿದ್ರು, ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು ಕೂಡ ಪ್ರವಾಸ ಹಾಕ್ಕೊಂಡಿದ್ರು. ವಿಜೇಂದ್ರ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ಆದರೆ ಕೊನೆಯ ಕ್ಷಣದಲ್ಲಿ ಆ ಸಭೆಯನ್ನು ಮುಂದೂಡಿರುವಂಥದ್ದು. ಯಾಕೆಂದರೆ ಕೇಂದ್ರದ ನಾಯಕರು ಪ್ರವಾಸದಲ್ಲಿದ್ದಾರೆ. ಇನ್ನೂ ಕೂಡ ಮೋದಿಯವರ ಈ 16 ರಾಜ್ಯಗಳ ಪ್ರವಾಸ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಅಮಿತ್ ಶಾ ಅವರು ಕೂಡ ಪ್ರವಾಸದಲ್ಲಿದ್ದಾರೆ. ಆ ಹಿನ್ನೆಲೆಯಲ್ಲೇ ನಾಳೆ ಅಥವಾ ನಾಡಿದ್ದು ಸಭೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಕಡೆಯ ಕ್ಷಣದಲ್ಲಿ ಈ ಒಂದು ಸಭೆ ಮುಂದೂಡಿಕೆ ಆಗಿರುವಂಥದ್ದು. ಈ ಹಿಂದೆನೂ ಕೂಡ ಒಮ್ಮೆ ಸಭೆ ನಿಗದಿಯಾಗಿ ಸಭೆ ಮುಂದೂಡಿಕೆ ಆಯಿತು. 8ನೇ ತಾರೀಕು ಸಭೆ ಮಾಡ್ತಾರೆ ಅಂತಿದ್ರು. ಅದು ಕೂಡ ಮುಂದೂಡಿಕೆಯಾಗಿ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಆದರೆ ಇವತ್ತಿನ ಸಭೆಯೂ ಕೂಡ ಮತ್ತೆ ಮುಂದಕ್ಕೆ ಹಾಕಿರುವಂಥದ್ದು. ಕೇಂದ್ರದ ನಾಯಕರ ಪ್ರವಾಸದಿಂದಾಗಿ ಈ ಒಂದು ಸಭೆ ಮುಂದೂಡಲಾಗಿರುವಂಥದ್ದು. ನಾಳೆ ಅಥವಾ ನಾಡಿದ್ದು ಸಭೆ ಮಾಡ್ತಾರೆ. ಆದರೆ 15ರ ಒಳಗಡೆ ಬಿಜೆಪಿಯ ರಾಜ್ಯದ ಮೊದಲ ಪಟ್ಟಿ, ದೇಶದ 2ನೇ ಪಟ್ಟಿ ಖಂಡಿತವಾಗಿಯೂ ಕೂಡ ಪ್ರಕಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಹತ್ವದ ಸಭೆ ಇದು. ರಾಜ್ಯದ ಅಷ್ಟು ಅಭ್ಯರ್ಥಿಗಳು, ಅಷ್ಟು ಆಕಾಂಕ್ಷಿಗಳು ಕೂಡ ಬಹಳ ಆಕಾಂಕ್ಷೆಯಿಂದ, ಬಹಳ ಕುತೂಹಲದಿಂದ ಈ ಒಂದು ಸಭೆಯತ್ತ ದೃಷ್ಟಿ ನೆಟ್ಟಿ ಕೂತಿದ್ದಾರೆ. ಆದರೆ ರಾಜ್ಯದ ಮಟ್ಟಿಗೆ ಬಹಳ ಮಹತ್ವ ಪಡ್ಕೊಂಡಿರುವಂಥ ಈ ಸಂಬಂಧಪಟ್ಟಂತೆ ಸಭೆ ಇನ್ನೊಂದು 2-3 ದಿನಗಳಲ್ಲಿ ಮಾಡ್ಬೋದು ಅಂತ ಕೂಡ ಹೇಳಲಾಗ್ತಿದೆ. ನಿನ್ನೆ ಕೂಡ ಸಂಚಲನಾತ್ಮಕ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು, ಯದುವೀರವರಿಗೆ ಟಿಕೆಟ್ ಕೊಡ್ತಾರಂತ. ಆ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗಬೇಕಾಗಿತ್ತು. ಆದರೆ ಸಭೆ ಮುಂದೂಡಿಕೆ ಆಗಿರೋ ಹಿನ್ನೆಲೆಯಲ್ಲಿ ಇನ್ನು 2-3 ದಿನಗಳಲ್ಲಿ ಸಭೆ ನಿಯೋಜನೆ ಆಗುತ್ತೆ. ಅನಂತರ ಚರ್ಚೆ ಮಾಡಿ ಅಭ್ಯರ್ಥಿಗಳ ಫೈನಲ್ ಪಟ್ಟಿಯನ್ನು ರೆಡಿ ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಓಕೆ.